ನಮಸ್ಕಾರ ರೀಪ ಎಲ್ಲರಿಗೂ. ಕೇಳಿದಿರಲ್ಲ, ಪಾರ್ಲಿಮೆಂಟ್ದಾಗ ಭದ್ರತಾ ವೈಫಲ್ಯ ಎಲ್ಲಿ ಆ ಮನೋರಂಜನಾ ಜಗದಾಗ ಎಲ್ಲರೇ ಮೊಮ್ಮಸಾಬ್ ಇರ್ತಿದ್ದಂದ್ರೆ ಇವತ್ತು ದೇಶಾದ್ಯಂತ ಏನೇನು ಗಲಭೆ ಮಾಡ್ತಿದ್ರಿ ಇವರು. ಪ್ರತಾಪ್ ಸಿಂಗ್ ಪಾಸ್ ಕೊಟ್ಟಿದ್ರಿ, ಅದೊಂದು ಭಾಳ ಒಳ್ಳೇದಾಯ್ತು. ಪ್ರತಾಪ್ ಸಿಂಗ್ ಕೊಟ್ಟಿದ್ದು ಎಲ್ಲರೇ ಆ ಪ್ರತಾಪ್ ಸಿಂಗ್ ಜಗದಾಗ ಮತ್ತೊಬ್ಬ ಯಾವರೇ ಕೊಟ್ಟಿದ್ದ ಆ ಮನೋರಂಜನಾ ಜಗದಾಗ ಎಲ್ಲಾದರೂ ಮೊಮ್ಮಸಾಬ್ ಇರ್ತಿದ್ದಂದ್ರೆ ಏನಾಗ್ತಿತ್ರಿ ಪರಿಸ್ಥಿತಿ. ಭದ್ರತಾ ವೈಫಲ್ಯ ಬಗ್ಗೆ ಪಾರ್ಲಿಮೆಂಟ್ ರಕ್ಷಣೆ ಮಾಡಬೇಕು, ಪಾರ್ಲಿಮೆಂಟ್ದಾಗ ಹೆಂಗೆ ಯಾರು ನುಸುಳಬಾರ್ದು, ಎಷ್ಟೊಂದು ಅಲ್ಲಿ ಹೈ ಅಲರ್ಟ್ ಇದ್ರೂ ಸಹಿತ ಯಾವ ರೀತಿಯ ಪಾಸ್ ತೆಗೆದುಕೊಂಡು ಹೋಗಿ ಅಲ್ಲಿ ಅವ ಸ್ಪ್ರೇ ಮಾಡ್ತಾನ್ರಿ. ಇದ್ರ ಬಗ್ಗೆ ಯಾವ CCTV ಕ್ಯಾಮ್ರಾ, ಯಾವುದೇ ರೀತಿಯ ಆಧುನಿಕ ತಂತ್ರಜ್ಞಾನ ಸಲಕರಣೆಗಳು ಏನು ಕೆಲಸ ಮಾಡ್ಯಾವ, ಇದನ್ನ ಭಾರತೀಯ ಜನತಾ ಪಕ್ಷದವರು ಇವತ್ತು ಈ ದೇಶಕ್ಕೆ ಹೇಳಬೇಕು. ಸಾರಿ ಭದ್ರತಾ ವೈಫಲ್ಯ ಹೇಗೈತಿ, ಏನೋ ಒಂದು ದೊಡ್ಡ ದುರ್ಘಟನೆ ಆಗೋದನ್ನ ತಪ್ಪಿ ಹೋಯ್ತು, ಎಲ್ಲೇ ಒಂದು ದೊಡ್ಡ ಅನಾಹುತ ಆಗ್ತಿತ್ತು ಅಂದ್ರೆ ಏನಾಗ್ತಿತ್ತು. ಅದೇ ಎಲ್ಲೇ ಅವ ಮುಸ್ಲಿಂ ಇರ್ತಿದ್ದ, ಇವತ್ತು ಏನಾಗ್ತಿತ್ತು, ಹೈ ಅಲರ್ಟ್. ಈಗ ಚಳಿಗಾಲ ಅಧಿವೇಶನ ಮೇಲೆ ಅದ್ರ ಮೇಲೆ ಕಪ್ಪ ಛಾಯೆ ಮೂಡೈತಿ. ಈಗ ಇಲ್ಲಿಯೂ ಸಹಿತ ಚಳಿಗಾಲ ಅಧಿವೇಶನದಲ್ಲಿ ಸ್ಪೀಕರ್ UT ಖಾದರ್ ಅವರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು, ಪ್ರತಿಯೊಬ್ಬರನ್ನು ತಪಾಸಣೆ ಮಾಡಬೇಕು. ಯಾರೋ ಪಾಸ್ ಕೊಡ್ಬೇಕಾದ್ರೆ ಬಹಳಷ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ರಿ, ಅವ್ರು ಯಾರು, ಎಲ್ಲೆವರು, ಅವರು ಪ್ರತಿಯೊಂದು ದಾಖಲೆಗಳನ್ನು ತೆಗೆದುಕೊಂಡು ಪಾಸ್ಗಳನ್ನ ಇಶ್ಯೂ ಮಾಡ್ರಿ. ಆ ಪಾಸ್ ಇಶ್ಯೂ ಮಾಡಿದ ಮೇಲೆ ಅದು ಏನಾದರೂ ಅನಾಹುತ ಆದ್ರೆ ನೀವು ಜವಾಬ್ದಾರಿ ಆಗ್ತೀರಿ ಅಂತ ಕಟ್ಟುನಿಟ್ಟಿನ ನಿಯಮಗಳನ್ನ ಕೊಟ್ಟಿದ್ದಾರೆ. ಇದು ದೈನಂದಿನವಾಗಿ ಇದೇ ರೀತಿ ಇಷ್ಟೊಂದು ಭದ್ರತಾ ವ್ಯವಸ್ಥೆ ಇದ್ರೂ ಸಹಿತ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಸಹಿತ ಇಂಥ ಘಟನೆಗಳು ಯಾಕಾಗ್ತಾವ ನೋಡ್ರಿ. ಈಗ ಒಂದು ಪಾಸದಲ್ಲಿ ಇಬ್ಬರು ಸಂಸತ್ ಪ್ರವೇಶ ಮಾಡಬಹುದು. ಒಬ್ಬ ಸಂಸತ್ ಸದಸ್ಯ ಪ್ರತಾಪ್ ಸಿಂಗ್ ಬೆಂಕಿ ಹಂಗೆ ಮಾತಾಡುವ ವ್ಯಕ್ತಿ ಇವತ್ತು ತಾನೇ ಎಡವಟ್ಟು ಮಾಡ್ಕೊಂಡಿದ್ದು ಇವತ್ತು ಯಾವ ರೀತಿ ಸಂದೇಶ ಹೋಗ್ತೈತಿ ನೋಡ್ರಿ. ಇವತ್ತು ಈಗ ಆ ಕರಿ ಛಾಯೆ ಈ ಚಳಿಗಾಲ ಅಧಿವೇಶನದ ಮೇಲೂ ಬಿತ್ತು. ಆ ಚಳಿಗಾಲ ಅಧಿವೇಶನದಲ್ಲಿಯೂ ಸಹಿತ ಎಷ್ಟೋ ಜನ ತಮ್ಮ ಅಹವಾಲು ತಗೊಂಡು ಬಂದಿದ್ರು, ಯಾವುದೋ ಒಂದು ದುಃಖ ತುಮ್ಮಾನ್ ತೊಗೊಂಡ್ಬಂದಿದ್ರು, ಏನೋ ಒಂದು ತಮ್ಮ ಸಮಸ್ಯೆಗಳನ್ನು ತೊಗೊಂಡು ಬಂದಿದ್ರು. ಇಲ್ಲಿ ಪಾಪ ಇವತ್ತೊಂದಿನ ಸದನ, ನಾಳೆ ಒಂದಿನ ಸದನ, ಅವ್ರಿಗೆ ಯಾರನ್ನೂ ಒಳಗೆ ಪ್ರವೇಶ ಮಾಡಬಾರ್ದಂಗ ಪರಿಸ್ಥಿತಿ ಆಯ್ತು. ಯಾರೋ ಒಬ್ಬ ಮಾಡಿದ ತಪ್ಪಿಗಾಗಿ ಎಷ್ಟೊಂದು ಜನ ನೋವನ್ನು ಅನುಭವಿಸ್ಬೇಕು ಇವತ್ತು ನೋಡ್ರಿ. ಇವತ್ತು ಎಷ್ಟೋ ಮಂತ್ರಿಗಳು ಸಹಿತ ಅದಾರ, ಆ ಸಂಬಂಧಪಟ್ಟ ಮಂತ್ರಿಗಳಿಗೆ ಯಾವುದೇ ರೀತಿಯ ಒಂದು ದುಃಖ ದುಮ್ಮಾನ ತೆಗೆದುಕೊಂಡು ತಮ್ಮ ಸಮಸ್ಯೆ ಹೇಳಲಿಕ್ಕೆ ಬಂದವರು ಸಹಿತ ವಾಪಸ್ ಹೊಂಟಾರ. ಎಲ್ಲೋ ಮೇನ್ ಗೇಟ್ಗೆನೆ ಹೈವೇದಾಗ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಇದು ಒಂದು ದುರ್ಘಟನೆ. ಈ ದುರ್ಘಟನೆ ಸಲುವಾಗಿ ದೊಡ್ಡ ಪ್ರಮಾಣದ ತನಿಖೆ ಆಗ್ಬೇಕ್ರಿ. ಹಾಗಾದ್ರೆ ಪ್ರತಾಪ್ ಸಿಂಗ್ ಕೊಟ್ಟಿದ್ದು ಪಾಸ್ ಇರಲ್ಲ, ಇದು ಎಲ್ಲಾದರೂ ಪ್ರತಾಪ್ ಸಿಂಗ್ ಜಗದಾಗ ಬೇರೆದವ ಕೊಡ್ತಿದ್ದ, ಆ ವ್ಯಕ್ತಿ ಎಲ್ಲರೇ ಮುಸ್ಲಿಂ ಇರ್ತಿದ್ದ, ಇಡೀ ದೇಶಾದ್ಯಂತ ಭಯೋತ್ಪಾದಕರ ದಾಳಿ, ಈ ದೊಡ್ಡ ಚಾನಲ್ದವ್ರಂತೂ ಲಬ್ ಹೊಯ್ಕೋತಿದ್ರು. ಆದರೂ ಸಹಿತ ಸತ್ಯ ಯಾವಾಗಲೂ ಸತ್ಯವೇ. ಆ ಸತ್ಯ ಇವತ್ತು ಹೆಂಗೆ ಗೊತ್ತಾಗ್ತೈತೆ ಅನ್ನೋದು ಇವತ್ತು ನೀವು ನೋಡಿದಿರಿ. ಪಾರ್ಲಿಮೆಂಟ್ದಲ್ಲಿ ಭದ್ರತಾ ವೈಫಲ್ಯತೆ ಯಾವ ರೀತಿ ಇತ್ತು ಅನ್ನೋದು ಇದೇ ಚಳಿಗಾಲ ಅಧಿವೇಶನದಲ್ಲಿ ಶಾಂತವಾಗಿ ನಡೆದಂಥ ಚಳಿಗಾಲ ಅಧಿವೇಶನ ಯಾವುದೂ ಗದ್ದಲಿಲ್ಲ, ಯಾವುದೇ ಗಲಾಟೆ ಇಲ್ಲ. ಹೊರಗಡೆ ಪ್ರತಿಭಟನೆಗಳು ಸಹಿತ ಒಂದು 25% ಅಷ್ಟೇ ಉಳಿದಾವ. ಅವನ ಕೂಲಂಕುಷವಾಗಿ ಸಂಬಂಧಪಟ್ಟ ಮಂತ್ರಿಗಳು ಹೋಗೋಗಿ ಆ ಸಮಸ್ಯೆಗಳನ್ನ ಬಗೆಹರಿಸಾಕತ್ತಾರ. ಯಾವ ರೀತಿ ಇವತ್ತು ಚಳಿಗಾಲ ಅಧಿವೇಶನ, ಇನ್ನು ನಾಳೆ ಕೊನೆಯ ಚಳಿಗಾಲ ಅಧಿವೇಶನ, ಇಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ಎಲ್ಲ ಶಾಸಕರನ್ನು ಒಗ್ಗೂಡಿಸಿ ಒಂದು ಒಕ್ಕಟ್ಟಿನಿಂದ ಹೋರಾಟ ಮಾಡಿದರು. ಇನ್ನು ಯಾವ ರೀತಿ ಉತ್ತರ ಕರ್ನಾಟಕದಲ್ಲಿ ಬೆಳವಣಿಗೆ ಆಗ್ತೈತಿ, ಅಭಿವೃದ್ಧಿ ಆಗ್ತೈತಿ ಕಾದು ನೋಡ್ಬೇಕಲ್ರಿ. ಹಂಗಾದ್ರೆ ಪ್ರತಾಪ್ ಸಿಂಗ್ ಪಾಸ್ ಕೊಟ್ಟಿದ್ದು, ಅಲ್ಲಿ ಮನೋರಂಜನೆ ಇದ್ದದ್ದು ಮೊಮ್ಮಸಾಬ್ ಇರ್ತಿದ್ದಂದ್ರೆ ಏನಾಗ್ತಿತ್ತು ಪರಿಸ್ಥಿತಿ. ನಿಮ್ಮ ಅನಿಸಿಕೆಗಳನ್ನ ನಾನು ಕಮೆಂಟ್ ಬಾಕ್ಸ್ನ ಹಾಕ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ಖಡಕ್ ಜವಾರಿ ನ್ಯೂಸ್ ಬರ್ತೀನಿ. ನಮಸ್ಕಾರ.